ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಕೇಂದ್ರ ಸರ್ಕಾರ ಆನ್ಲೈನ್ ಬೆಟ್ಟಿಂಗ್ ಹಾಗೂ ಗೇಮಿಂಗ್ ಆಪ್ ನಿಷೇಧಿಸಿದ ಬೆನ್ನಲ್ಲೇ ಅಮಾಯಕರ ಬ್ಯಾಂಕ್ ಖಾತೆಗಳನ್ನು ಬಾಡಿಗೆಗೆ ಪಡೆದು ಬೆಟ್ಟಿಂಗ್ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲು ಬಳಸುತ್ತಿರುವ ಸೈಬರ್ ಖದೀಮರ ಹೊಸ ದಂಧೆ ಬೆಳಕಿಗೆ ಬಂದಿದೆ. ಇದಿಷ್ಟೇ ಅಲ್ಲ, ಕಂಪನಿ ಉತ್ಪನ್ನಗಳ ಮಾರುಕಟ್ಟೆ ಪ್ರಚಾರಕ್ಕೆ ಬಳಸುವ ಹೆಸರಲ್ಲಿ ಸಾರ್ವಜನಿಕರ ಲಿಂಕ್ಡ್ಇನ್ ಅಕೌಂಟ್ಗಳನ್ನು ರೆಂಟ್ಗೆ ಪಡೆಯುತ್ತಿರುವ ವಿಚಾರ ಬಯಲಾಗಿದೆ. ಈ ವಿಶೇಷ ವರದಿಗೆ ಮುಖಪುಟ ನೋಡಿ. ನಾವಿಬ್ಬರು ನಮಗೆ ಮೂವರು. ಇದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಗಾವತ್ ಭಾರತೀಯರ ಮುಂದಿಟ್ಟಿರುವ ಜನಸಂಖ್ಯೆ ಸೂತ್ರ. ಪ್ರತಿ ಭಾರತೀಯ ಕುಟುಂಬ ಕನಿಷ್ಠ 3 ಮಕ್ಕಳನ್ನ ಹೊಂದುವುದು ಅಗತ್ಯವೆಂದು ಅವರು ಪ್ರತಿಪಾದಿಸಿದ್ರು. ಜನನ ದರವು 3ಕ್ಕಿಂತ ಕಡಿಮೆಯಾದ್ರೆ ಆ ಸಮುದಾಯವು ನಿಧಾನವಾಗಿ ವಿನಾಶ ಹೊಂದುತ್ತೆ. ದೇಶದ ಹಿತದೃಷ್ಟಿಯಿಂದ 3 ಮಕ್ಕಳು ಬೇಕೇ ಬೇಕು ಎಂಬುದು ಅವರ ವಾದ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ರಾಜ್ಯದಲ್ಲಿ ದುರ್ಬಲವಾಗಿದ್ದ ಮುಂಗಾರು ಮತ್ತೆ ಚುರುಕಾಗಿದ್ದು, ಗುರುವಾರ ಉತ್ತರ ಕರ್ನಾಟಕದ ಬೀದರ್, ಕಲಬುರಗಿ, ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ವ್ಯಾಪಕ ಮಳೆಯಾಗಿದೆ. ಉತ್ತರ ಕನ್ನಡ, ಮಂಗಳೂರು ನಗರ, ಶಿವಮೊಗ್ಗ ವಿವಿಧೆಡೆ ಮಳೆ ಆರ್ಭಟಿಸಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಮಹಾರಾಷ್ಟ್ರದಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದು 17 ಮಂದಿ ಸಾವಿಗೀಡಾದ ದುರ್ಘಟನೆ ಬುಧವಾರ ಮಧ್ಯರಾತ್ರಿ ಸಂಭವಿಸಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹೇರಿರುವ 50% ಸುಂಕದಿಂದ ಪರಿಣಾಮ ನಿಶ್ಚಿತವಾದರೂ ಭಯಪಡುವಷ್ಟು ತೀವ್ರವಾಗಿರುವುದಿಲ್ಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕಕ್ಕೆ ಭಾರತದ ರಫ್ತು $86.51 ಶತಕೋಟಿ ನಷ್ಟಿದ್ದು, ಅದರಲ್ಲಿ ಈ ಸುಂಕಗಳಿಂದ 40 ರಿಂದ 64 ಶತಕೋಟಿ ನಷ್ಟು ರಫ್ತಿಗೆ ಧಕ್ಕೆ ಉಂಟಾಗುತ್ತದೆ. ಆದರೆ ಇತರ ಹಲವಾರು ದೇಶಗಳೊಂದಿಗೆ ಭಾರತ ವ್ಯಾಪಾರ ಸಂಬಂಧ ಹೊಂದಿರುವುದು ಮತ್ತು ಸ್ವದೇಶದಲ್ಲೇ ಅತಿ ದೊಡ್ಡ ಮಾರುಕಟ್ಟೆ ಲಭ್ಯತೆಯಿಂದಾಗಿ ಈ ಸುಂಕಗಳಿಂದ ವಿಪರೀತ ಎನ್ನುವಷ್ಟು ಹಾನಿ ಏನು ಸಂಭವಿಸುವುದಿಲ್ಲ ಎಂಬುದು ತಜ್ಞರ ಅಭಿಪ್ರಾಯ. ಈ ಸುದ್ದಿಗೆ ವಿಜಯವಾಣಿ ಓದಿ. ಭಾರತದ ಸರಕುಗಳ ರಫ್ತಿನ ಮೇಲೆ ಅಮೆರಿಕ 50% ಸುಂಕ ಜಾರಿಗೊಳಿಸಿದ ಬೆನ್ನಲ್ಲೇ ಶ್ವೇತ ಭವನದ ವಹಿವಾಟು ಸಲಹೆಗಾರ ಪೀಟರ್ ನವಾರೋ ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಮೋದಿ ಯುದ್ಧ ಎಂದು ಕರೆದಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಭಾರತದ ವಸ್ತುಗಳ ಮೇಲೆ ಅಮೆರಿಕ ವಿಧಿಸಿದ 50% ಸುಂಕ, ವಿದೇಶಿ ಹೂಡಿಕೆಯ ಹೊರಹರಿವು ಮುಂತಾದ ಕಾರಣಗಳಿಂದಾಗಿ ಸತತ 2ನೇ ದಿನವಾದ ಗುರುವಾರವೂ ಭಾರತೀಯ ಷೇರು ಮಾರುಕಟ್ಟೆ ಕುಸಿದಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಇಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆಯವರ 99ನೇ ಜಯಂತಿ. ಅವರ ಕುರಿತು ಹಿರಿಯ ರಾಜಕಾರಣಿ, ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ವಿಶೇಷ ಲೇಖನ ಬರೆದಿದ್ದಾರೆ. ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ. ಬಹುನಿರೀಕ್ಷಿತ ಏಷ್ಯಾ ಕಪ್ ಪುರುಷರ ಹಾಕಿ ಟೂರ್ನಿಯ 12ನೇ ಆವೃತ್ತಿಗೆ ಶುಕ್ರವಾರ ಚಾಲನೆ ಸಿಗಲಿದ್ದು, ರನ್ನರ್ ಅಪ್ ಭಾರತ ತಂಡ ಮೊದಲ ಪಂದ್ಯದಲ್ಲಿ ತನಗಿಂತ ಕೆಳ ಶ್ರೇಯಾಂಕ ಚೀನಾ ತಂಡವನ್ನು ಎದುರಿಸಲಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಗೌರಿ ಗಣೇಶ ಹಬ್ಬದ ಮರುದಿನವೇ ನಿರೂಪಕಿ ನಟಿ ಅನುಶ್ರೀ ಬದುಕಿನ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಕೊಡಗು ಮೂಲದ ಉದ್ಯಮಿ ರೋಷನ್ ರಾಮಮೂರ್ತಿ ಅವರ ಜೊತೆ ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಬೆಂಗಳೂರು ಹೊರವಲಯದ ಕಗ್ಗಲೀಪುರ ಬಳಿಯ ಖಾಸಗಿ ರೆಸಾರ್ಟ್ನಲ್ಲಿ ಗುರುವಾರ ಮದುವೆ ನೆರವೇರಿದ್ದು, ಬೆಳಗ್ಗೆ 10:50 ಶುಭ ಮುಹೂರ್ತದಲ್ಲಿ ಅನುಶ್ರೀಗೆ ರೋಷನ್ ಮಾಂಗಲ್ಯ ಧಾರಣೆ ಮಾಡಿದ್ರು. ಈ ಸಿನಿಮಾ ಸುದ್ದಿಗೆ ಸಿನಿಮಾಡಿ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.